ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಸಭೆ ಅಂತ್ಯವಾಗಿದೆ. ಎನ್ಐಎ ಮುಖ್ಯಸ್ಥರು, ಎನ್ಎಸ್ಜಿ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ದೆಹಲಿ ಪೊಲೀಸ್ ಕಮಿಷನರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಕಾರು ಸ್ಫೋಟದ ಬಗ್ಗೆ ಅಧಿಕಾರಿಗಳೊಂದಿಗೆ ಅಮಿತ್ ಶಾ ಚರ್ಚೆಯನ್ನ ಮಾಡಿದ್ದಾರೆ. ಒಂದು ಮಹತ್ವದ ಮೀಟಿಂಗ್ ಅನ್ನ ಇಡಲಾಗಿತ್ತು. ಅಂದ್ರೆ ಈ ಪ್ರಕರಣದ ಸಂಪೂರ್ಣವಾದಂತ ತನಿಖೆ, ಇಲ್ಲಿವರೆಗೂ ಸಿಕ್ಕಿರುವಂತ ಲೀಡ್ಗಳು, ಯಾವೆಲ್ಲ ಆಂಗಲ್ಗಳಲ್ಲಿ ತನಿಖೆ ನಡೀಬಹುದು, ಏನೆಲ್ಲ ಅನುಮಾನ ಇದೆ, ಅದರ ಜೊತೆಗೆ ಗುಪ್ತಚರ ಇಲಾಖೆ ನೀಡಿರುವ ಕೆಲವು ಮಾಹಿತಿಯ ಮೇರೆಗೆ ದೇಶದಾದ್ಯಂತ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಬೇಕು, ಇದೆಲ್ಲದರ ಬಗ್ಗೆ ಈ ಮೀಟಿಂಗ್ ನಲ್ಲಿ ಮಹತ್ವದ ಚರ್ಚೆಗಳು ಆಗಿದೆ. ಎನ್ಐಎ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಚರ್ಚೆಯನ್ನ ಮಾಡಲಾಗಿದೆ. ದೇಶದ ಹಲವು ಪ್ರಮುಖ ನಗರಗಳಿಗೆ, ಕೆಲವು ರಾಜ್ಯಗಳಿಗೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಕೆಲವು ನಗರಗಳಿಗೆ, ಎಲ್ಲ ಕಡೆಯಲ್ಲೂ ಕೂಡ ಹೈ ಅಲರ್ಟ್ ಯಾವ ರೀತಿ ಆಗಿರಬೇಕು, ಭದ್ರತೆಯ ವ್ಯವಸ್ಥೆ ಹೇಗಿರಬೇಕು, ಅದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಪ್ರಕರಣ ಮೊದಲಿಗೆ ಇದು ಆಕಸ್ಮಿಕ ಅಂತ ಭಾವಿಸಿದ್ರು ಕೂಡ ಹೋಗ್ತಾ 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 ಇದು ಬೇಕಂತಾನೆ ಆಗಿರುವಂಥದ್ದು ಅನ್ನುವಂಥ ಬಲವಾದಂಥ ಅನುಮಾನ. ಈಗಾಗಲೇ ಕೆಲವರನ್ನ ಬಂಧಿಸಿ ಆಗಿದೆ, ಕೆಲವೊಂದಷ್ಟು ವಸ್ತುಗಳು ಪತ್ತೆ ಆಗಿದೆ. ಅವುಗಳೆಲ್ಲದ್ರ ಬಗ್ಗೆ ಏನೆಲ್ಲ ಲೀಡ್ ಸಿಕ್ಕಿದೆ, ತನಿಖೆ ಯಾವ್ಯಾವ ಆ್ಯಂಗಲ್ಸ್ಗಳಲ್ಲಿ ಮಾಡಬಹುದು, ಮತ್ತು ನಿನ್ನೆ ಬೆಳಗ್ಗೆ ಆದಂಥ ಒಂದು ಘಟನೆ ಇದೆಯಲ್ಲ, ಕೆಲವರನ್ನ ಅರೆಸ್ಟ್ ಮಾಡಿದ್ದು, ಆ ವಿಚಾರದ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನ ಪಡ್ಕೊಳ್ಳಲಾಗಿದೆ ಈ ಒಂದು ಸಭೆಯಲ್ಲಿ. ಅಮಿತ್ ಶಾ ನೇತೃತ್ವದಲ್ಲಿ ಈ ಸಭೆ ನಡೆದಿದ್ದು, ಎನ್ಎಸ್ಜಿ ಮತ್ತು ಎನ್ಐಎ ಎರಡರ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಸೊ ಮುಂದೆ ಯಾವ ರೀತಿಯಾಗಿ ನಾವು ಈ ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ, ತನಿಖಾ ತಂಡವನ್ನು ರಚನೆ ಮಾಡುವುದರಿಂದ ಹಿಡಿದು ಪ್ರತಿಯೊಂದರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಸೊ ಈ ಎಲ್ಲ ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡಲಿದ್ದಾರೆ ಅಮಿತ್ ಶಾ. ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಸ್ಥಳ ವೀಕ್ಷಣೆಯನ್ನು ಖುದ್ದಾಗಿ ಅಮಿತ್ ಶಾ ಮಾಡಿದ್ರು, ಮತ್ತು ಗಾಯಾಳುಗಳ ಆರೋಗ್ಯವನ್ನು ಕೂಡ ಅಮಿತ್ ಶಾ ವಿಚಾರಿಸಿದ್ರು. ಸದ್ಯದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಕ್ಲಾರಿಟಿ ಅಮಿತ್ ಶಾ ಅವರಿಗಿದೆ. ಯಾಕಂದರೆ ಸ್ಥಳಕ್ಕೆ ನೇರವಾಗಿ ಅವರೇ ಭೇಟಿಯನ್ನು ಕೊಟ್ಟಿದ್ದರಿಂದ ಅಲ್ಲಿ ಯಾವ ಪ್ರಮಾಣದ ತೀವ್ರತೆಯಲ್ಲಿ ಬ್ಲಾಸ್ಟ್ ಆಗಿತ್ತು, ಎಷ್ಟು ಮಂದಿ ಹಾನಿಗೊಳಗಾಗಿದ್ರು, ಆ ಪ್ರದೇಶ ಯಾವ ರೀತಿಯಾಗಿದೆ, ಇದೆಲ್ಲವೂ ಕೂಡ ಗೊತ್ತಿದೆ. ಹಾಗೆಯೇ ಈಗಾಗಲೇ ತನಿಖಾ ಸಂಸ್ಥೆಗಳು ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದ್ದು ಇದೆ. ಉಗ್ರ ಸಂಘಟನೆ ಇದರಲ್ಲಿ ಭಾಗಿಯಾಗಿರಬಹುದು ಅನ್ನುವಂಥ ಅನುಮಾನ. ಜೊತೆಗೆ ನಿನ್ನೆ ಬೆಳಗ್ಗೆ ಏನು 8 ಉಗ್ರರನ್ನು ಬಂಧಿಸಿದ್ರೋ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕಾರವಿದ್ರೂ ಇರಬಹುದು ಅನ್ನೋ ಅನುಮಾನ, ಅಥವಾ ಇನ್ನೆಲ್ಲೋಗೋ ಬ್ಲಾಸ್ಟಿಗೆ ಅಂತ ಪ್ಲಾನ್ ಮಾಡಿದ್ರೇನೋ, ಇಲ್ಲಿ ಇನ್ನು ಹೆಂಗೋ ಆಗ್ಬಿಡ್ತೇನೋ ಅನ್ನೋ ಅನುಮಾನ. ಹಲವು ಅನುಮಾನಗಳಿದೆ. ಅದೆಲ್ಲದ್ರ ಬಗ್ಗೆ ಕೂಡ ಈ ಮೀಟಿಂಗ್ನಲ್ಲಿ ಚರ್ಚಿಸಿದ್ದಾರೆ.